ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ನಾವು ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇದೇ ಥರ ತಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಬಿದಿರು ಡ್ಯಾಶ್ ಜಾತಿಗೆ ಸೇರಿದ ಸಸ್ಯವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಿದಿರು ಹುಲ್ಲಿನ ಜಾತಿಗೆ ಸೇರಿದಂಥ ಒಂದು ಸಸ್ಯವಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಮಾನವನ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಕೇಳಿದರೆ, ಮಾನವನ ಸರಾಸರಿ ಜೀವಿತಾವಧಿ 80 ವರ್ಷ. ಆಪ್ಷನ್ ಸಿ ಸರಿಯಾದ ಉತ್ತರ. ಒಂದೊಂದು ಕಡೆಗೆ 70ರಿಂದ 80 ಅಂತಲೂ ಕೊಡ್ತಾರೆ. ನಿಮಗೆ ಇಲ್ಲಿ 80 ಸರಿಯಾದ ಉತ್ತರ. ಕೀ ಆನ್ಸರ್ನಲ್ಲಿ 80 ಅಂತ ಇದೆ. ಸೊ ಹಾಗಾಗಿ ಮಾನವನ ಒಂದು ಸರಾಸರಿ ಜೀವಿತಾವಧಿ 80 ವರ್ಷ. ಇದು 150 ವರ್ಷ ಯಾವುದು? ಆಮೆಯ ಒಂದು ಸರಾಸರಿ ಜೀವಿತಾವಧಿ. ಓಕೆ, ನೆಕ್ಸ್ಟ್ ನೋಡಿ. ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬಂದಂತಹ ವರ್ಷ 1988ರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬಂದಿತು. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಅರಣ್ಯನಾಶವನ್ನು ತಡೆಗಟ್ಟಲು ಪ್ರಾರಂಭಿಸಲಾದ ಚಳುವಳಿ ಯಾವುದು? ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ಜಂಗಲ್ ಬಚಾವೋ, ಮೌನ ಕಣಿವೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಪ್ಪಿಕೋ ಚಳುವಳಿ. ಅಪ್ಪಿಕೋ ಚಳುವಳಿ. ಓಕೆ, ನೆಕ್ಸ್ಟ್ ನೋಡಿ. ದ್ರವ್ಯಗಳು ಉರಿಯಲು ಅವಶ್ಯಕವಾಗಿರುವಂತಹ ಅನಿಲ ಯಾವುದು? ದ್ರವ್ಯಗಳು ಉರಿಯಲು ಅವಶ್ಯಕವಾಗಿರುವಂತಹ ಅನಿಲ ಯಾವುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ. ನೆಕ್ಸ್ಟ್ ನೋಡಿ. ರಾಸಾಯನಿಕ ಧೂಳು ಸೂಕ್ಷ್ಮ ಜೀವಿಗಳು ಗಾಳಿಯೊಂದಿಗೆ ಬೆರೆತಾಗ ಉಂಟಾಗುವಂತಹ ಮಾಲಿನ್ಯ ಯಾವುದು? ಜಲಮಾಲಿನ್ಯ, ವಾಯುಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಹಾಗೆ ಎ ಮತ್ತು ಸಿ ಅಂತ ಇದೆ. ನೋಡಿ, ಇಲ್ಲಿ ರಾಸಾಯನಿಕ ಧೂಳು ಸೂಕ್ಷ್ಮ ಜೀವಿಗಳು ಗಾಳಿಯೊಂದಿಗೆ ಬೆರೆತಾಗ ಉಂಟಾಗುವಂತಹ ಮಾಲಿನ್ಯ ಅಂತ ಕೇಳಿದ್ದಾರೆ. ಇದಕ್ಕೆ ವಾಯು ಮಾಲಿನ್ಯ ಅಂತ ಹೇಳಿ ಕರಿತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಶರೀರದಲ್ಲಿರುವ ರೋಗಾಣು ಯಾವುದು? ಸಾಲ್ಮೊನೆಲ್ಲಾ, ಟೈಫಿ, ವಿಬ್ರಿಯೋ ಕಾಲರ, ಪ್ಲಾಸ್ಮೋಡಿಯಂ, ಬ್ಯಾಸಿಲಮ್. ನೋಡಿ, ಬ್ಯಾಸಿಲಮ್ ಎಂಥ್ರಾಸಿಸ್ ಅಂತ ಇದೆ. ಸೊ ಈ ಒಂದು 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಾಸ್ಮೋಡಿಯಂ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಜೈವಿಕ ಇಂಧನ ಪಡೆಯಲು ಬಂಜರು ಭೂಮಿಯಲ್ಲಿ ಬೆಳೆಯುವಂಥ ಸಸ್ಯ ಯಾವುದು? ಕಳ್ಳಿಗಿಡ, ಕ್ಯಾಕ್ಟಸ್, ಜತ್ರೋಪ, ಕ್ಯಾಸ್ಟರಿನಾ ಸಸ್ಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಜತ್ರೋಪ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಕೆಳಗಿನ ಯಾವ ಪ್ರಭೇದ ಮಳೆಯಾಧಾರಿತ ಕೃಷಿ ಪದ್ಧತಿಯನ್ನು ಅವಲಂಬಿಸಿದೆ ಅಂತ ಇದೆ. ಮಳೆ ಜಾಸ್ತಿ ಬೀಳುವ ಪ್ರದೇಶ, ಮಳೆ ಕಡಿಮೆ ಬೀಳುವ ಪ್ರದೇಶ, ಮರುಭೂಮಿ ಪ್ರದೇಶ, ಬಿಸಿಲು ಪ್ರದೇಶ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಳೆ ಕಡಿಮೆ ಬೀಳುವಂತಹ ಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್. ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವಂತಹ ಆಹಾರ ಯಾವುದು? ಜಂಕ್ ಫುಡ್, ಫಾಸ್ಟ್ ಫುಡ್, ಪೌಷ್ಟಿಕ ಆಹಾರ ಎ ಮತ್ತು ಬಿ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಂಕ್ ಫುಡ್. ನೆಕ್ಸ್ಟ್ ನೋಡಿ. ಅಣುಸೂತ್ರದ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಂಯುಕ್ತಗಳು ವಸ್ತುಗಳು ಧಾತುಗಳಿಂದ ರಚನೆಯಾಗಿವೆ ಎಂದು ತಿಳಿಸುತ್ತದೆ. ಸಂಯುಕ್ತ ವಸ್ತುಗಳು ಧಾತುಗಳಿಂದ ರಚನೆಯಾಗಿಲ್ಲ ಎಂದು ತಿಳಿಸುತ್ತದೆ. ಸಂಯುಕ್ತ ವಸ್ತುಗಳು ಧಾತುಗಳಿಂದ ವಿಭಜನೆಗೊಳ್ಳುವುದಿಲ್ಲ ಎಂದು ತಿಳಿಸುತ್ತದೆ. ಧಾತುಗಳ ಪ್ರಮಾಣವನ್ನು ತಿಳಿಸುವುದಿಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಯುಕ್ತ ವಸ್ತುಗಳು ಧಾತುಗಳಿಂದ ರಚನೆಯಾಗಿವೆ ಎಂದು ತಿಳಿಸುತ್ತದೆ. ನೆಕ್ಸ್ಟ್ ಕ್ವಶನ್. ದ್ರವ್ಯದ ಈ ಸ್ಥಿತಿಯಲ್ಲಿ ಅಣುಗಳು ತುಂಬ ಒತ್ತೊತ್ತಾಗಿರುತ್ತವೆ. ನೋಡಿ, ದ್ರವ್ಯದ ಈ ಸ್ಥಿತಿಯಲ್ಲಿ ಅಣುಗಳು ಒತ್ತೊತ್ತಾಗಿರುವಂಥ ಸ್ಥಿತಿ ಯಾವುದು ಅಂತ ಕೇಳಿದ್ದಾರೆ. ಜಾಸ್ತಿ ಅಣುಗಳು ಒತ್ತೊತ್ತಾಗಿರುವಂಥ ಸ್ಥಿತಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಘನ ಸ್ಥಿತಿ.
ಉದಾಹರಣೆಗೆ ಇಟ್ಟಿಗೆ ಅಂತ ಹೇಳ್ಬೋದು, ಡಸ್ಟರ್, ಪುಸ್ತಕ, ಮೇಜು ಇವೆಲ್ಲ ಯಾವುದು ಕಲ್ಲು. ಇವೆಲ್ಲ ಏನು ಹೇಳಿ ಅಲ್ಲಿ ಅಣುಗಳ ಜೋಡಣೆ ಒತ್ತೊತ್ತಾಗಿರ್ತದೆ, ಹಾಗಾಗಿ ಇದು ಘನವಸ್ತುಗಳು ಆಗಿರ್ತವೆ. ಓಕೆ, ನೆಕ್ಸ್ಟ್ ನೋಡಿ, ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವುದು? ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಆಪ್ಷನ್ ಸಿ ಕಿಲೋಗ್ರಾಮ್ ಕ್ಯೂಬಿಕ್ ಅಂದರೆ KGLM3 ಅಂತ ಇದೆಯಲ್ಲ, ಆಪ್ಷನ್ ಸಿ ಸರಿಯಾದ ಉತ್ತರ. ಇದು ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಕ್ಯೂಬಿಕ್ ಮೀಟರ್ ಅಂತ ಇದ್ದೀವಲ್ಲ. ನೆಕ್ಸ್ಟ್ ನೋಡಿ, ಕೃತಕ ಧಾತುವಿಗೆ ಉದಾಹರಣೆಯಾಗಿದೆ ಸಿಲ್ವರ್, ಸಿಲಿಕಾನ್, ಪ್ಲೂಟೋನಿಯಂ, ಚಿನ್ನ ಅಂತ ಇದೆ. ಕೃತಕ ಧಾತುವಿಗೆ ಉದಾಹರಣೆ ಯಾವುದಂತ ಕೇಳಿದಾಗ ಆಪ್ಷನ್ ಸಿ ಪ್ಲೂಟೋನಿಯಂ, ಇದು ಒಂದು ಕೃತಕ ಧಾತುವಾಗಿದೆ. ನೆಕ್ಸ್ಟ್ ನೋಡಿ, ದ್ರವ ರೂಪದ ಧಾತುಗಳಾಗಿವೆ ಸೋಡಿಯಂ ಮತ್ತು ಚಿನ್ನ, ಪಾದರಸ ಮತ್ತು ಬ್ರೋಮಿನ್, ಜಲಜನಕ ಮತ್ತು ಆಮ್ಲಜನಕ, ಹೀಲಿಯಂ ಮತ್ತು ಡ್ಯೂಟೇರಿಯಂ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾದರಸ ಮತ್ತು ಬ್ರೋಮಿನ್, ಇವು ದ್ರವ ರೂಪದ ಧಾತುಗಳು ಆಗಿವೆ. ನೆಕ್ಸ್ಟ್ ನೋಡಿ, ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವಂತಹ ಶಕ್ತಿ ಯಾವುದು ಅಂತ ಕೇಳಿದರೆ, ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವಂಥ ಶಕ್ತಿ ಆಪ್ಷನ್ ಎ ಪ್ರಚನ್ನ ಶಕ್ತಿ, ಚಲನ ಶಕ್ತಿ, ಯಾಂತ್ರಿಕ ಶಕ್ತಿ, ವೇಗೋತ್ಕರ್ಷ ಶಕ್ತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಚನ್ನ ಶಕ್ತಿ ಸರಿಯಾದ ಉತ್ತರ, ಪ್ರಚನ್ನ ಶಕ್ತಿ. ಕ್ರಮವಾದ ಆಹಾರ ಸೇವನೆ ಹಾಗೂ ವ್ಯಾಯಾಮದಿಂದ ಈ ಶಕ್ತಿಯನ್ನು ಹೆಚ್ಚಿಸಬಹುದು. ಪ್ರಚನ್ನ ಶಕ್ತಿ, ವಿದ್ಯುತ್ ಶಕ್ತಿ, ಯಾಂತ್ರಿಕ ಶಕ್ತಿ, ಸ್ನಾಯು ಶಕ್ತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನಾಯು ಶಕ್ತಿ ಸರಿಯಾದ ಉತ್ತರ, ಸ್ನಾಯು ಶಕ್ತಿಯನ್ನು ಹೆಚ್ಚಿಸಬಹುದು. ನೆಕ್ಸ್ಟ್ ನೋಡಿ, ಕ್ಲಾಡಿಯಸ್ ಟಾಲಮಿ ಪ್ರತಿಪಾದಿಸಿದಂತಹ ಸಿದ್ಧಾಂತ ಯಾವುದು? ಸೂರ್ಯ ಕೇಂದ್ರಿತ ಸಿದ್ಧಾಂತ, ಭೂ ಕೇಂದ್ರಿತ ಸಿದ್ಧಾಂತ, ಸಾಪೇಕ್ಷ ಸಿದ್ಧಾಂತ, ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಭೂ ಕೇಂದ್ರಿತ ಸಿದ್ಧಾಂತ ಸರಿಯಾದ ಉತ್ತರ, ಭೂ ಕೇಂದ್ರಿತ ಸಿದ್ಧಾಂತ. ನೆಕ್ಸ್ಟ್ ನೋಡಿ, 79, ವಿಸ್ಮಯ ಗ್ರಹವೆಂದು ಕರೆಯಲ್ಪಡುವಂತಹ ಗ್ರಹ ಯಾವುದು? ವಿಸ್ಮಯ ಗ್ರಹ ಅಂತಂದರೆ ಯಾವುದು ಅಂತ ಕೇಳಿದರೆ, ವಿಸ್ಮಯ ಗ್ರಹ ಅಂತಂತೇಳಿ ಯಾವುದಕ್ಕೆ ಕರಿತೀವಿ ಅಂತಂದರೆ ಅದು ಭೂಮಿ ಗ್ರಹಕ್ಕೆ ಕರಿತೀವಿ. ನೆಕ್ಸ್ಟ್ ನೋಡಿ, ಸಸ್ಯಗಳು ಉಸಿರಾಡುವುದು ಬೇರುಗಳ ಮೂಲಕ, ಪತ್ರ ರಂಧ್ರಗಳ ಮೂಲಕ, ಪತ್ರ ಹರಿತುಗಳ ಮೂಲಕ, ಕಾಂಡದ ಮೂಲಕ ಅಂತ ಇದೆ. ಸಸ್ಯಗಳು ಉಸಿರಾಡುವುದು ಯಾವುದರ ಮೂಲಕ ಅಂತ ಕೇಳಿದಾಗ ಆಪ್ಷನ್ ಬಿ ಪತ್ರರಂಧ್ರಗಳ ಮೂಲಕ. ಹಾಗಾದರೆ ಸಸ್ಯದ ಆಕರ್ಷಣೀಯ ಭಾಗ ಯಾವುದಂತ ಕೇಳಿದಾಗ ಅದು ಯಾವುದಾಗತ್ತೆ? ಹೂವಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.